ಓದುವಂತ ತಲೆ ತಿಂತೀರಾ, ಓದಿಲ್ಲಂದ್ರೆ ಬಿಟ್ಟು ಕುಯ್ತೀರಾ. ಎಕ್ಸಾಮ್ ನಲ್ಲಿ ಕಮ್ಮಿ ಬಂತಂದ್ರೆ ನಮಗ್ ಬೈತೀರಾ, ಎಕ್ಸಾಮ್ ನಲ್ಲಿ ಕಮ್ಮಿ ಬಂತಂದ್ರೆ ನಮಗ್ ಬೈತೀರಾ. ನಿಮಗೆಷ್ಟು ಬಂದಿತ್ತಂತ ಸ್ವಲ್ಪ ಹೇಳ್ತೀರಾ, ಪ್ಲೀಸ್ ಸ್ವಲ್ಪ ಹೇಳ್ತೀರಾ. ಓದುವಂತ ತಲೆ ತಿಂತೀರಾ, ಓದಿಲ್ಲಂದ್ರೆ ಬಿಟ್ಟಿಲ್ ಕುಯ್ತೀರಾ. ಹೌದು, ಈಗ ಓದುವಂತ ತಲೆ ತಿಂತೀರಾ, ಆಡಕ್ ಹೋದ್ರೂನು ಓದುವಂತ ನಮ್ನ ಕೊಲ್ತೀರಾ. ಪ್ಯಾಷನ್ನು ಬಿಡಿಸಿ ಈಗ ಬಾವಿಗೆ ತಳ್ತೀರಾ, 100 ಬಂದ್ರು ಇಷ್ಟೇ ಮಾರ್ಕ್ಸ ಅಂತೀರಾ. ಎಲ್ರು ಬಂದಿ ರಿಸಲ್ಟ್ ಎಷ್ಟು ಅಂತ ಕೇಳ್ತಾರೆ, ಕಮ್ಮಿ ಆಗೋದ್ರೆ ಮರ್ಯಾದೆ ಮಾನ ಹರಾಜಾಗ್ತಾರೆ. ಡಿಸ್ಟಿಂಕ್ಷನ್ ಬಂದ್ರೆ ಫೋಟೋ ಸ್ಟೇಟಸ್ ಹಾಕ್ತಾರೆ, ಫೇಲ್ ಆಗೋದ್ರೆ ಅವರೇ ಬಂದು ಗೋರಿ ಕಟ್ತಾರೆ. ಹೌದಪ್ಪ ದೇವ್ರೆ, ನಾವು ಕೇಳ್ಕೊಳ್ಳೋದು ಒಂದೇ, ಇಲ್ಲಿ ಓದಿದ್ದೆಲ್ಲ ನಮ್ ತಲೆಲಿ ಈಗ ಕುತ್ಕೊಂಡ್ಬಿಡ್ಲಿ. ಎಕ್ಸಾಮ್ ಪೇಪರ್ ಅಲ್ಲಿ ಓದಿದ್ದೇ ಇರ್ಲಿ, ಬರ್ದಿದ್ದಕ್ ಮಾರ್ಕ್ಸು ಚೆನ್ನಾಗ್ ಬರ್ಲಿ. ಓದುವಂತ ತಲೆ ತಿಂತೀರಾ, ಓದಿಲ್ಲಂದ್ರೆ ಬಿಟ್ಟು ಕುಯ್ತೀರಾ. ಓದಿಲ್ಲಂದ್ರೆ ಯಾರು ಉದ್ಧಾರನೇ ಆಗಲ್ವಾ, ಹಂಗಂತ ಯಾವ ದೊಡ್ಡ ಮನುಷ್ಯನು ಹೇಳಿಲ್ಲ. ಈ ಜೀವನಕ್ಕೆ ಹೆಸರು ಊಟ ಜಾಗ ಸಾಕಲ್ವಾ, ಅದನ್ನ ಪಡ್ಕೊಳ್ಳೋಕೆ ಸ್ಕೂಲಿಗೆ ದುಡ್ಡು ಸುರಿಬೇಕಾ. ಜೀವನ ಪಾಠ ಬಿಟ್ಟು ಬುಕ್ಸಿನ ಪಾಠ ಮಾಡ್ತೀರಾ, ಪಾಸ್ ಫೇಲ್ ಅಂತ ತಾಲೆಲ್ ಹುಳ ಬಿಡ್ತೀರಾ. ಇಂದಿನ ಮಕ್ಳುಗಳೇ ಮುಂದಿನ ಪ್ರಜೆ ಅಂತೀರಾ, ಫೇಲ್ ಆಗೋದ್ರೆ ನೀವೇನ್ ಬಂದು ಕೆಲಸ ಕೊಡ್ತೀರಾ. ಮತ್ತೆ ಓದುವಂತ ತಲೆ ತಿಂತೀರಾ, ಓದಿಲ್ಲಂದ್ರೆ ಬಿಟ್ಟು ಕುಯ್ತೀರಾ. ಎಕ್ಸಾಮ್ ನಲ್ಲಿ ಕಮ್ಮಿ ಬಂತಂದ್ರೆ ನಮಗ್ ಬೈತೀರಾ, ಎಕ್ಸಾಮ್ ನಲ್ಲಿ ಕಮ್ಮಿ ಬಂತಂದ್ರೆ ನಮಗ್ ಬೈತೀರಾ. ನಿಮಗೆಷ್ಟು ಬಂದಿತ್ತಂತ ಸ್ವಲ್ಪ ಹೇಳ್ತೀರಾ, ಪ್ಲೀಸ್ ಸ್ವಲ್ಪ ಹೇಳ್ತೀರಾ. ಓದುವಂತ ತಲೆ ತಿಂತೀರಾ, ಓದಿಲ್ಲಂದ್ರೆ ಬಿಟ್ಟು ಕುಯ್ತೀರಾ. ತಿಂತೀರಾ ಯಪ್ಪ, ಸಾಕಾಯ್ತು ಜೀವನ.